ಗಣಪತಿಯನ್ನು ನಾವು ವಿಘ್ನ ವಿನಾಶಕ ಎಂದು ಕರೆಯುತ್ತೇವೆ. ಗಣೇಶನು ಒಂದೇ ರೂಪದಲ್ಲಿ ಅಲ್ಲ, 8 ವಿಶೇಷ ಅವತಾರಗಳಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಆ 8 ಅವತಾರಗಳು ಯಾವುವು ಎಂದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ವಕ್ರತುಂಡ ಅವತಾರ. ಈ ಅವತಾರದಲ್ಲಿ ಗಣೇಶನು ಸಿಂಹವನ್ನು ವಾಹನವಾಗಿ ಹೊಂದಿದ್ದನು. ಮತ್ಸರಾಸುರ ಎಂಬ ಅಸುರನು ಅಸೂಯೆ ಮತ್ತು ಮತ್ಸರದಿಂದ ಶಕ್ತಿಶಾಲಿಯಾಗಿದ್ದನು. ತನ್ನ ಶಕ್ತಿಯಿಂದ ದೇವತೆಗಳಿಗೂ ತೊಂದರೆ ನೀಡಲು ಪ್ರಾರಂಭಿಸಿದನು. ಅವನ ಅಹಂಕಾರವನ್ನು ಕೊನೆಗಾಣಿಸಲು ಗಣೇಶನು ವಕ್ರತುಂಡ ರೂಪದಲ್ಲಿ ಪ್ರತ್ಯಕ್ಷನಾದನು. ವಕ್ರತುಂಡನು ಮತ್ಸರಾಸುರನನ್ನು ಸೋಲಿಸಿ ಲೋಕದಲ್ಲಿ ಧರ್ಮವನ್ನು ಪುನಃ ಸ್ಥಾಪಿಸಿದನು. ಏಕದಂತ ಅವತಾರ. ಈ ಅವತಾರದಲ್ಲಿ ಗಣೇಶನು ಮದಾಸುರನ ಅಹಂಕಾರವನ್ನು ನಾಶ ಮಾಡಿದನು. ಮದಾಸುರನು ತನ್ನ ಶಕ್ತಿಯ ಬಗ್ಗೆ ಅಪಾರ ಗರ್ವ ಹೊಂದಿದ್ದನು. ಅವನಿಗೆ ತನ್ನ ಮುಂದೆ ಯಾರೂ ಶಕ್ತಿಶಾಲಿಗಳಲ್ಲ ಎಂಬ ಭಾವನೆ ಮೂಡಿತ್ತು. ಆಗ ಗಣೇಶನು ಏಕದಂತ ರೂಪದಲ್ಲಿ ಅವನ ಮುಂದೆ ಪ್ರತ್ಯಕ್ಷನಾದನು. ಅಂತಿಮವಾಗಿ ಮದಾಸುರನು ಗಣೇಶನ ಮಹಿಮೆಯನ್ನು ಅರಿತು ಗಣೇಶನಿಗೆ ಶರಣಾದನು. ಮಹೋದರ ಅವತಾರ. ಈ ರೂಪದಲ್ಲಿ ಗಣೇಶನು ಮೊಹಾಸುರನನ್ನು ಎದುರಿಸಿದನು. ಮೊಹಾಸುರನು ಜನರನ್ನು ಸತ್ಯದಿಂದ ದೂರ ಮಾಡಿ ಭ್ರಮೆಯಲ್ಲಿ ಸಿಲುಕಿಸುತ್ತಿದ್ದನು. ಗಣೇಶನು ಅವನಿಗೆ ಜ್ಞಾನ ಮತ್ತು ಸತ್ಯದ ಮಹತ್ವವನ್ನು ತಿಳಿಸಿದನು. ಕೊನೆಗೆ ಮೊಹಾಸುರನು ಗಣೇಶನ ಮುಂದೆ ಶರಣಾದನು. ಗಜವಕ್ತ್ರ ಅವತಾರ. ಈ ಅವತಾರದಲ್ಲಿ ಗಣೇಶನು ಲೋಭಾಸುರನನ್ನು ಎದುರಿಸಿದನು. ಲೋಭಾಸುರನು ಇನ್ನಷ್ಟು ಸಂಪತ್ತು, ಅಧಿಕಾರ ಮತ್ತು ಭೋಗಗಳನ್ನು ಪಡೆಯಬೇಕೆಂಬ ಆಸೆಯಿಂದ ಎಲ್ಲವನ್ನು ತನ್ನದಾಗಿಸಿಕೊಳ್ಳಲು ಬಯಸುತ್ತಿದ್ದನು. ಗಣೇಶನು ಅವನಿಗೆ ಸಂಪತ್ತು ಎಂದರೆ ಜೀವನದ ಅಂತಿಮ ಗುರಿಯಲ್ಲ ಎಂದು ತಿಳಿಸಿದನು. ಲಂಬೋದರ ಅವತಾರ. ಈ ರೂಪದಲ್ಲಿ ಗಣೇಶನು ಕ್ರೋಧಾಸುರನನ್ನು ನಿಯಂತ್ರಿಸಿದನು. ಕ್ರೋಧಾಸುರನ ಶಕ್ತಿ ಅವನ ಕೋಪದಲ್ಲಿತ್ತು. ಕೋಪ ಹೆಚ್ಚಾದಂತೆ ಅವನ ವಿವೇಕ ಕಡಿಮೆಯಾಗುತ್ತಿತ್ತು. ಗಣೇಶನು ಅವನಿಗೆ ಕೋಪದಿಂದ ಸಮಸ್ಯೆಗಳು ಪರಿಹಾರವಾಗುವುದಿಲ್ಲ ಎಂಬ ಸತ್ಯವನ್ನು ತಿಳಿಸಿದನು. ವಿಕಟ ಅವತಾರ. ಈ ಅವತಾರದಲ್ಲಿ ಗಣೇಶನು ಕಾಮಾಸುರನನ್ನು ಎದುರಿಸಿದನು. ಅತಿಯಾದ ಆಸೆ ಮತ್ತು ಇಂದ್ರಿಯಾಸಕ್ತಿಯಿಂದ ಮನುಷ್ಯನು ತನ್ನ ಕರ್ತವ್ಯವನ್ನು ಮರೆಯಬಹುದು. ಗಣೇಶನು ಕಾಮಾಸುರನ ಶಕ್ತಿಯನ್ನು ನಿಯಂತ್ರಿಸಿ ಧರ್ಮದ ಮಾರ್ಗವನ್ನು ತೋರಿಸಿದನು. ವಿಘ್ನರಾಜ ಅವತಾರ. ಈ ಅವತಾರದಲ್ಲಿ ಗಣೇಶನು ಮಮತಾಸುರನನ್ನು ಎದುರಿಸಿದನು. ಇದು ನನ್ನದು, ಅದು ನನ್ನದು ಎಂಬ ಮಮಕಾರದಿಂದ ಮನುಷ್ಯನು ಬಂಧನಕ್ಕೆ ಒಳಗಾಗುತ್ತಾನೆ. ವಿಘ್ನರಾಜನು ಮಮತಾಸುರನ ಅಹಂಕಾರವನ್ನು ನಾಶ ಮಾಡಿ ನಿಜವಾದ ಜೀವನದ ಅರ್ಥವನ್ನು ತಿಳಿಸಿದನು. ಧೂಮ್ರವರ್ಣ ಅವತಾರ. ಗಣೇಶನ ಕೊನೆಯ ಪ್ರಮುಖ ಅವತಾರ ಧೂಮ್ರವರ್ಣ. ಈ ಅವತಾರವು ಅಹಂಕಾರಾಸುರನ ವಿರುದ್ಧವಾಗಿತ್ತು. ಅಹಂಕಾರವು ಮನುಷ್ಯನಿಗೆ ತನ್ನ ತಪ್ಪು ಕಾಣದಂತೆ ಮಾಡುತ್ತದೆ. ತಾನು ಎಲ್ಲರಿಗಿಂತ ಶ್ರೇಷ್ಠ ಎಂಬ ಭಾವನೆ ಬಂದಾಗ ಧರ್ಮ ಆರಂಭವಾಗುತ್ತದೆ. ಧೂಮ್ರವರ್ಣ ರೂಪದಲ್ಲಿ ಗಣೇಶನು ಅಹಂಕಾರಾಸುರನನ್ನು ಸೋಲಿಸಿದನು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.